ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ ಡಿಸೆಂಬರ್ ಸೆಷನ್ 2024ಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಭಾಳಷ್ಟು ದಿನ ಲೇಟ್ ಆಗಿತ್ತು ನೋಟಿಫಿಕೇಶನ್ ಆಗಲಿಕ್ಕೆ. ಸೊ ನೋಡ್ಬೋದು ನೀವು ಇಲ್ಲಿ 19/11/2024ರಂದು ಈ ನೋಟಿಫಿಕೇಶನ್ ರಿಲೀಸ್ ಆಗಿರ್ತಕ್ಕಂಥದ್ದು. ಸಬ್ಜೆಕ್ಟು ಓಪನಿಂಗ್ ಆಫ್ ದಿ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಯು ಜಿ ಸಿ ನೆಟ್ ಡಿಸೆಂಬರ್ 2024. ಸೊ ಇಲ್ಲಿ ನೋಡ್ಬೋದು ಏನೇನಿದೆ ಇನ್ಫಾರ್ಮೇಷನ್ ಅಂತೆಲ್ಲ. ನಾನು ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 19 ನವಂಬರ್ 2024 ಟು 10 ಡಿಸೆಂಬರ್ 2024. ನೋಡಿರಿ, ಇಲ್ಲಿ 20 ಡೇಸ್ ಮಾತ್ರ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರತಿ ಸಲನೂ 30 ಡೇಸ್ ತನಕ ಕೊಡ್ತಾ ಹೋಗ್ತಿದ್ರು. ಇಲ್ಲಿ 20 ಡೇಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿರಿ, ಲಾಸ್ಟ್ ಡೇ ತನಕ ಕಾಯೋದು ಅವಶ್ಯಕತೆ ಇರಲ್ಲ. ಸೊ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಸೆಂಬರ್ 10 ಲಾಸ್ಟ್ ಡೇಟು. ಆ ಪೇಮೆಂಟನ್ನು ಮಾಡಲಿಕ್ಕೆ ಕೊನೆಯ ದಿನಾಂಕ ನಿಮಗೇನಾಗಿರುತ್ತೆ, ಡಿಸೆಂಬರ್ 11 ಆಗಿರುತ್ತೆ. ನೆಕ್ಸ್ಟ್ ಕರೆಕ್ಷನ್ ಇನ್ ದಿ ಪರ್ಟಿಕ್ಯುಲರ್ ಆನ್ಲೈನ್ ಅಪ್ಲಿಕೇಶನ್. ಸೊ ಒಂದು ವೇಳೆ ನಿಮ್ಮದೇನಾದರೂ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ರಾಂಗ್ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು 2 ಡೇಸ್ ಟೈಮ್ ಕೊಡ್ತಾರೆ. ಸೊ 12 ಡಿಸೆಂಬರ್ 2024 ಟು 13 ಡಿಸೆಂಬರ್ 2024 ಅಲ್ಲಿ ತನಕ ಅವಕಾಶ ಇರುತ್ತೆ, 2 ಡೇಸ್ ನಿಮಗೆ. ಅನೌನ್ಸ್ಮೆಂಟ್ ಆಫ್ ಸಿಟಿ ಎಕ್ಸಾಮಿನೇಷನ್ ಸೆಂಟರ್. ಸೊ ಅದನ್ನು ಆಮೇಲೆ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ ಅವರು. ಸೊ ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫ್ರಮ್ NTA ವೆಬ್ಸೈಟ್, ಅದನ್ನು ಕೂಡ ಆಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ 1 ಜನವರಿ 2025 ಟು 19 ಜನವರಿ 2025. ಸೊ ಇಲ್ಲಿ ಅವತ್ತು ಏನು ಮಾಡ್ತಾರೆ ಅವರು ಅಂದರೆ ಜನವರಿ ಮಂತಲ್ಲಿ 1 ರಿಂದ 19 ತಾರೀಕಿನ ಒಳಗಡೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೆಂಟ್ರ್, ಡೇಟು ಆ್ಯಂಡ್ ಶಿಫ್ಟು ಇದನ್ನು ಕೂಡ ಆಮೇಲೆ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ ಅವರು ಅಡ್ಮಿಟ್ ಕಾರ್ಡಲ್ಲಿ. ಇನ್ನು ಡಿಸ್ಪ್ಲೇ ಆಫ್ ರೆಕಾರ್ಡ್, ರೆಸ್ಪಾನ್ಸ್ ಆ್ಯಂಡ್ ಆನ್ಸರ್ ಕೀಸ್ ಅದನ್ನು ಕೂಡ ಎಕ್ಸಾಮ್ ಆದಮೇಲೆ ಅನೌನ್ಸ್ ಮಾಡ್ತಾ ಬರ್ತಾರೆ ಅವರು. ಇನ್ನು ವೆಬ್ಸೈಟ್ ನೋಡೋದಾದರೆ ಈ ಥರ ಇರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ ಫೀಗೆ ಬರೋದಾದರೆ ಇಲ್ಲಿ ನೋಡ್ಬೋದು, ಜನರಲ್ ಅಥವಾ ಅನ್ರಿಸರ್ವ್ಡ್ಗೆ ಆಗಿದ್ದರೆ 1150 ರೂಪಾಯಿ, 1150. ಜನರಲ್, EVS, OBC, NCL ಇವರಿಗೆಲ್ಲ ಏನಾಗುತ್ತೆ 600 ರೂಪೀಸ್ ಇರುತ್ತೆ. ಇನ್ನು SC ST PWD ಇನ್ನು ಟ್ರಾನ್ಸ್ಜೆಂಡರ್ ಯಾರು ಇರ್ತಾರೆ ಸೊ ಅವರಿಗೆ 325 ರೂಪೀಸ್ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ನು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗೆ ಮುಂದೆ ಬರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಕೊಡ್ತಾ ಹೋಗ್ತೀವಂತೆ. ಸೊ ಹಾಗಾಗಿ ಏನು ಮಾಡ್ತಾ ಹೋಗ್ರಿ. ಸೊ ನೀವು ಕೂಡ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಹೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಯಾವುದೇ ರೀತಿಯ ಟೀಚಿಂಗ್ ಫೀಲ್ಡ್ನ ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಅಪ್ಡೇಟ್ ಆಗಿರ್ಬೋದು, ಸೊ ಅವನ್ನೆಲ್ಲನೂ ಕೂಡ ಇಲ್ಲಿ ಕೊಡ್ತಾ ಹೋಗ್ತೀವಂತ. KCET, NET ಯಾವುದೇ ಎಕ್ಸಾಮ್ ಆಗಿದ್ರೂ ಕೂಡ ನಿಮಗೆ ಅಪ್ಡೇಟನ್ನು ಕೊಡ್ತಾ ಬರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.